ನನ್ನ ಬಳಿ 4,500 ಕೋಟಿ ಇದೆ. 2028ಕ್ಕೆ ನಾನೇ ಸಿಎಂ. ನನ್ನ ಬಳಿ 4,500 ಕೋಟಿ ಇದೆ. 2028ಕ್ಕೆ ನಾನೇ ಸಿಎಂ. ಹೋದಲ್ಲಿ ಬಂದಲ್ಲಿ ಭಾಷಣ ಬಿಗಿದು ಲಾಕ್ ಆದ ಶಿವಾನಂದ. ಇದೀಗ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯಿಂದ ಆರೋಪಿ ಶಿವಾನಂದ ನೀಲಣ್ಣನವರ ವಿಚಾರಣೆ ತೀವ್ರ ಆಗ್ತಾ ಇರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ಮೂವರಿಗೆ ಸಿಐಡಿ ನೋಟಿಸ್ ಅನ್ನ ನೀಡಿದೆ. ಶಿವಾನಂದ ನೀಲಣ್ಣನವರ ಪತ್ನಿ ಆಪ್ತರಿಗೆ ಕರೆ ಮಾಡಿ ಸೂಚನೆಯನ್ನ ನೀಡಿರುವಂತದ್ದು. ಶಿವಂ ಅಸೋಸಿಯೇಟ್ ಪಾರ್ಟ್ನರ್ ಸುಭಾಷ್ ನಂದರೂರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಶಿವಾನಂದ್ ಅರೆಸ್ಟ್ ಆಗ್ತಾ ಇದ್ದಂತೆ ಪರಾರಿಯಾಗಿದ್ರು ಸುಭಾಷ್. ನನ್ನ ಬಳಿ 4,500 ಕೋಟಿ ರೂಪಾಯಿ ಇದೆ. 2028ಕ್ಕೆ ನಾನೇ ಸಿಎಂ ಆಗ್ತೀನಿ ಅಂತ ಹೋದಲ್ಲಿ ಬಂದಲ್ಲಿ ಭಾಷಣ ಬಿಗಿದು ಲಾಕ್ ಆಗಿದ್ದ ಶಿವಾನಂದ್ ಅವರು ಇದೀಗ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯಿಂದ ಆರೋಪಿ ಶಿವಾನಂದ ನೀಲಣ್ಣನವರ ವಿಚಾರಣೆ ತೀವ್ರವಾಗ್ತಾ ಇರುವಂಥದ್ದು. ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ಮೂವರಿಗೆ ಸಿಐಡಿ ನೋಟಿಸ್ ಅನ್ನ ನೀಡಿದೆ. ಶಿವಾನಂದ ನೀಲಣ್ಣನವರ ಪತ್ನಿ ಹಾಗೆ ಆಪ್ತರಿಗೆ ಕರೆ ಮಾಡಿ ಸೂಚನೆಯನ್ನ ನೀಡಲಾಗಿದೆ. ಶಿವಂ ಅಸೋಸಿಯೇಟ್ ಪಾರ್ಟ್ನರ್ ಸುಭಾಷ್ ನಂದರೂರಿಗೂ ಕೂಡ ಈಗ ನೋಟಿಸ್ ನೀಡಿದೆ ಸಿಐಡಿ. ಶಿವಾನಂದ ಅರೆಸ್ಟ್ ಆಗ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ ಸುಭಾಷ್ ಅವರು. ಇದೀಗ ಆತನಿಗೆ ಹಾಗೆ ಶಿವಾನಂದ ಪತ್ನಿಗೂ ಕೂಡ ಆಪ್ತರಿಗೆ ಕರೆ ಮಾಡಿ ಸೂಚನೆಯನ್ನ ನೀಡಿದ್ದಾರೆ ಸಿಐಡಿ. ಈ ಒಂದು ಕೇಸ್ನಲ್ಲಿ ಮಾತೆ ಮುಳುವಾಗಿರುವಂಥದ್ದು ಶಿವಾನಂದ್ ಅವರಿಗೆ. ನನ್ನ ಬಳಿ 4,500 ಕೋಟಿ ಇದೆ. 2028ಕ್ಕೆ ನಾನೇ ಸಿಎಂ ಆಗ್ತೀನಿ ಅಂತ ಎಲ್ಲೆಲ್ಲಿ ಹೋಗ್ತಿದ್ರೋ ಬಂದಲ್ಲಿ ಹೋದಲ್ಲಿ ಬಂದಲ್ಲಿ ಕಂಡಲ್ಲಿ ಭಾಷಣ ಬಿಗಿದು ಲಾಕ್ ಆಗಿರುವಂಥದ್ದು. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ವಿಚಾರಣೆ ತೀವ್ರಗೊಳ್ತಾ ಇದ್ದಂತೆ ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ಮೂವರಿಗೆ ಈಗ ಸಿಐಡಿ ನೋಟಿಸ್ ಅನ್ನ ನೀಡಿದೆ. ಶಿವಾನಂದ ಪತ್ನಿ ಹಾಗೆ ಆಪ್ತರಿಗೆ ಕರೆ ಮಾಡಿ ಸಿಐಡಿ ಸೂಚನೆಯನ್ನ ನೀಡಿರುವಂಥದ್ದು. ಶಿವಂ ಅಸೋಸಿಯೇಟ್ ಪಾರ್ಟ್ನರ್ ಆಗಿರುವಂತಹ ಸುಭಾಷ್ ಅವರಿಗೂ ಕೂಡ ಈಗ ನೋಟಿಸ್ ಅನ್ನ ನೀಡಿದೆ. ಶಿವಾನಂದ್ ಅರೆಸ್ಟ್ ಆಗ್ತಾ ಇದ್ದಂತೆ ಈಗಾಗಲೇ ಪರಾರಿಯಾಗಿದ್ದಾರೆ ಸುಭಾಷ್. ಅವ್ರಿಗೂ ಕೂಡ ಈಗ ಸಿಐಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದೆ. ಮಾಜಿ ಸೈನಿಕರು ಹಾಗೆ ಸಾರ್ವಜನಿಕರಿಂದ ಸುಮಾರು 4,500 ಕೋಟಿಗೂ ಹೆಚ್ಚು ಹಣ ದುರುಪಯೋಗ ಮಾಡಿಕೊಂಡಿರುವಂತಹ ಆರೋಪ ಈಗ ಶಿವಾನಂದ್ ಮೇಲೆ ಕೇಳಿ ಬಂದಿರುವಂಥದ್ದು. ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. ಆ ಬಳಿಕ ಸಿಐಡಿ ತನಿಖೆಗೆ ಒಪ್ಪಿಸಲಾಗಿದೆ. ಸಿಐಡಿ ಕಸ್ಟಡಿಗೆ ನೀಡಿ ಶಿವಾನಂದ ನೀಲಣ್ಣನವರ 14 ದಿನಗಳವರೆಗೂ ಕಸ್ಟಡಿಗೆ ನೀಡಲಾಗಿರುವಂಥದ್ದು. ಈಗ ವಿಚಾರಣೆ ತೀವ್ರಗೊಳ್ತಾ ಇದ್ದಂತೆ ಈಗ ಶಿವಾನಂದ ಪತ್ನಿ ಹಾಗೆ ಆಪ್ತರಿಗೂ ಈಗ ಕರೆ ಮಾಡಿ ಸಿಐಡಿ ವಿಚಾರಣೆಗೆ ಬರುವಂತೆ ಹೇಳಲಾಗಿದೆ. ನಟ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೆ ನೋಟಿಸ್ ಅನ್ನ ನೀಡಿದೆ. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಆಯೋಜಿಸಿದ್ದ ನಟ ಆರ್ ಅಭಿಲಾಷ್ ಅವರು 17 ಲಕ್ಷ ಮೌಲ್ಯದ ಸೆಕೆಂಡ್ ಹ್ಯಾಂಡ್ ಕಾರ್ ಗಿಫ್ಟ್ ಪಡೆದಿದ್ದ ಅಭಿಲಾಷ್ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದ ಅಭಿಲಾಷ್ಗೆ ಗಿಫ್ಟ್ ಕೊಟ್ಟಿದ್ರಂತೆ ನೋಡಿ. ಶಿವಾನಂದ್ ವಿಚಾರಣೆ ಜೊತೆಗೆ ಆಪ್ತರಿಗೂ ಈಗ ಸಿಐಡಿ ಬುಲಾವನ್ನ ನೀಡಿರುವಂತದ್ದು. ನಟ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೆ ಈಗ ನೋಟಿಸ್ ನೀಡಿರುವಂತದ್ದು ಸಿಐಡಿ. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಆಯೋಜಿಸಿದ್ದ ನಟ ಆರ್ ಅಭಿಲಾಷ್ 17 ಲಕ್ಷ ಮೌಲ್ಯದ ಸೆಕೆಂಡ್ ಹ್ಯಾಂಡ್ ಕಾರನ್ನ ಗಿಫ್ಟ್ ಪಡೆದುಕೊಂಡಿದ್ರಂತೆ ಅಭಿಲಾಷ್ ಅವರು. ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದ ಅಭಿಲಾಷ್ಗೆ ಗಿಫ್ಟ್ ಅನ್ನ ನೀಡಿದ್ದಂತಹ ಶಿವಾನಂದ್ ಅವರು. ಶಿವಾನಂದ್ ವಿಚಾರಣೆ ಜೊತೆಗೂ ಈಗ ಆಪ್ತರಿಗೆ ಸಿಐಡಿ ಬುಲಾವ್ ನೀಡಿರುವಂತದ್ದು. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿಯಿಂದ ಆರೋಪಿ ಶಿವಾನಂದ ನೀಲಣ್ಣನವರ ವಿಚಾರಣೆ ತೀವ್ರಗೊಳ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಮತ್ತೆ ಮೂವರಿಗೆ ನೋಟಿಸ್ ಅನ್ನ ಕೂಡ ಸಿಐಡಿ ನೀಡಿರುವಂತದ್ದು. ಶಿವಾನಂದ ಪತ್ನಿ ಹಾಗೆ ಆಪ್ತರಿಗೆ ಕರೆ ಮಾಡಿ ಸೂಚನೆಯನ್ನ ನೀಡಿದೆ. ಶಿವಂ ಅಸೋಸಿಯೇಟ್ ಪಾರ್ಟ್ನರ್ ಆಗಿರುವಂತಹ ಸುಭಾಷ್ಗೂ ಕೂಡ ನೋಟಿಸ್ ನೀಡಿರುವಂತದ್ದು. ಸುಭಾಷ್ ಅವರು ಈಗಾಗಲೇ ನಾಪತ್ತೆಯಾಗಿದ್ದಾರೆ, ಪರಾರಿಯಾಗಿದ್ದಾರೆ. ಇತ್ತ ನಟ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೂ ಕೂಡ ಸಿಐಡಿ ನೋಟಿಸ್ ಅನ್ನ ನೀಡಿದೆ. ಬೆಳಗಾವಿ ಉತ್ಸವ ಕಾರ್ಯಕ್ರಮ ಆಯೋಜಿಸಿದ್ರು ಅಲ್ಲಿ ನಟ ಅಭಿಲಾಷ್ ಅವರು
17 ಲಕ್ಷ ಮೌಲ್ಯದ ಸೆಕೆಂಡ್ ಹ್ಯಾಂಡ್ ಕಾರನ್ನು ಗಿಫ್ಟ್ ಪಡೆದುಕೊಂಡಿದ್ರಂತೆ. ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಕ್ಕೆ ಅಭಿಲಾಷ್ಗೆ ಗಿಫ್ಟ್ ಅನ್ನ ಕೊಟ್ಟಿದ್ರು. ಸುಮಾರು 17 ಲಕ್ಷದ ಸೆಕೆಂಡ್ ಹ್ಯಾಂಡ್ ಕಾರನ್ನ. ಈಗ ಶಿವಾನಂದ್ ವಿಚಾರಣೆ ಜೊತೆಗೆ ಆಪ್ತರಿಗೂ ಈಗ ಸಿಐಡಿ ಬುಲಾವನ್ನ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿರುವಂತದ್ದು. ಶಿವಾನಂದ್ ಪತ್ನಿ ಹಾಗೆ ಶಿವಾನಂದ್ ಆಪ್ತರಿಗೆ ಕರೆ ಮಾಡಿ ಸೂಚನೆಯನ್ನ ನೀಡಿದೆ. ಇತ್ತ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೂ ಈಗ ನೋಟಿಸ್ ಅನ್ನ ನೀಡಿದೆ. ಶಿವಾನಂದ್ ವಿಚಾರಣೆ ಜೊತೆಗೆ ಈಗ ಆಪ್ತರಿಗೂ ಸಿಐಡಿ ಬುಲಾವ್ ನೀಡಿರುವಂತದ್ದು.